ಏನೇ ಮನಿಹಾಳಿ, ಎಲ್ಲೇ ಹೋಗಿದ್ದಿ ಊರೂರ್ ಸುತ್ತಕ? ಆತ ಐತೆ ಏನು ನಿನ್ ಸುತ್ತರೆ ಅದು? ಚಿಕ್ಕಮ್ಮ ಹೊಡಿಬೇಡ ಚಿಕ್ಕಮ್ಮ. ನನ್ನ ಫ್ರೆಂಡ್ ಸುಮ್ಮ ಬಟ್ಟೆ ತಗಂತಾನಿ ಅಂದ್ಲು, ಅದಕ್ಕೆ ಹೋಗಿದ್ದೆ ಚಿಕ್ಕಮ್ಮ. ಇಪ್ಪಟ್ಟು ಹೋಗಲ್ ಚಿಕ್ಕಮ್ಮ, ಹೊಡಿಬೇಡ ಚಿಕ್ಕಮ್ಮ. ಆಕೆ ಹೇಳಿದ್ಲ ಅಂತ ಬಟ್ಟೆ ಅಂಗಡಿಗೆ ಹೋಗಿಯ? ನಾನು ಸಾಯಿ ಅಂತಾನೆ ಸಾಯ್ತೀಯ? ಸಾಯೇ ಸಾಯಿ. ನೀನ್ ಸತ್ರ ಮದುವೆ ಮಾಡೋ ಖರ್ಚರ ಉಳಿತೈತೆ, ಸಾಯಿ. ಲಲಿತಾ ಲಲಿತಾ, ನೋಡೋಗೆ ಆ ಹುಡುಗಿನ ಹೊಡೆಯಕತ್ತಾಳ ಹಿಡಿಂದಿ. ಆ ಪಾರಾವ್ ಸತ್ತಾಗ ಆ ಹುಡುಗಿನೂ ಹೋಗಿದ್ರ ನಮಗಿದ್ನೆಲ್ಲ ನೋಡಕ್ ಕರ್ಮರ ತಪ್ತತ್ತಾಗ. ತಡ್ರಿ, ಅನ್ನ ಕಿಟ್ಟನ್ ಒಲಿ ಮೇಲ. ಅನು ಅನು, ಸಣ್ಣ ಕಿಟ್ಟನವ, ಒಟ್ಟು ನೋಡ್ಕೊಂತ ಇರು. ಹೊರಕ್ಕೆ ಹೋದ್ರೆ ಎಷ್ಟೊತ್ತಕತ್ತೇನೋ ಬರೋದು. ಈಕಿದ್ದ ದಿನ ಇದ್ದದ್ದ ಈ ನಿಲ ಒಂದು. ಆ ಹುಡುಗಿನ ಹಂಗೈತಿ. ಯಾಕೆ ಹೊತ್ತಾಗಿ ಬರ್ಬೇಕು, ಆಕೆ ಕೊಟ್ಟಾಗ ಯಾಕೆ ಹೊಡ್ಸ್ಕೋಬೇಕು? ಯವ್ವ ಯವ್ವ, ಮೆಲ್ಲಕ್ಕೆ ಹೋಗಬೇ. ನೀನು ದೌಡೋದ್ರ 2 ಹೊರ್ತು ಕಡಿಮೆ ಬೀಳ್ತಾವೆ, ನೀನು ಒತ್ತಾಗಿ ಹೋದ್ರೆ 2 ಹೊರ್ತು ಜಾಸ್ತಿ ಬೀಳ್ತಾವ ಅಷ್ಟ. ಅದನ್ನ ಬಿಟ್ಟು ಆ ಶಿಶಿರ ಏನು ವಾಪಸ್ ಅವ್ರ ಚಿಕ್ಕಮ್ಮಗೆ ಹೊಡೆಯಲ್ಲ. ಅಪ್ಪಾಜಿ, ಹಂಗೆ ಅನ್ಬಾರ್ದಪ್ಪ. ಒಬ್ಬರ ಅಸಹಾಯಕತೆಯನ್ನು ನಾವು ಯಾವತ್ತೂ ಅಡ್ಕೋಬಾರ್ದು. ಆ ದೇವರು ಆ ಹುಡುಗಿಗೆ ಆ ನರಕದಿಂದ ಅದು ಯಾವ ಮುಕ್ತಿ ಕೊಡ್ತಾನ ಏನ. ಆದಷ್ಟು ಲಘು ಆಕಿಗೆ ಒಂದು ಮದುವೆ ಅಂತ ಆಗಿ ನಮಗೆ ಇದನ್ನೆಲ್ಲ ನೋಡೋ ಕರ್ಮ ಯಾವತ್ತು ತಪ್ತತೆ ಏನ. ಯವ್ವ, ನೀನು ಯಾವತ್ತು ಹೇಳ್ದಂಗೆ ಇರ್ಬೋದವೇ, ಶಿಶಿರನ ನೀನು ಮಾಡ್ಕೋಬೇಕು ಅಂತ ನಮಗೆ ಮನಸ್ಸು ಐತಿ ಅಂತ. ಆದ್ರೆ ನಾನು ಹೆಂಗೆ ಶಿಶಿರ ಹುಟ್ಟೋದಕ್ಕೆ ನಾನು ಹೆಂಡ್ತಿ ಅಂತ ಅನ್ಕಂದನ, ಹಂಗೆ ನೀನು ಅಪ್ಪನೂ ಆಕೆ ನಿಮ್ಮ ಸೊಸಿ ಅಂತ ಆಸೆ ಇಟ್ಕೊಂಡಿರೋದು ನನಗೆ ಗೊತ್ತೈತಿ. ಶಿಶಿರ, ಯಾಕೆ ಹಿಂಗೆ ಮಾಡ್ತೀನಿ ನೀನು? ನಿಮ್ಮ ಚಿಕ್ಕಮ್ಮಗೆ ಸಿಟ್ಟು ಬರಲಿಲ್ಲ ಹಂಗೆ ಇರಕ್ಕೆ ಬರೋದೇ ಇಲ್ಲ ನಿನಗೆ. ಹೊಡ್ತ ನಿನಗೆ ಬಿದ್ದರೂ ನೋವು ನನಗೆ ಹಾಕತ್ತಲೆ. ಅರ್ಥ ಮಾಡ್ಕ್ಯ ಅಳ್ಬುರ್ಕಿ. ಆ ಸುಮಿಗೆ ಮುಂಚೆ ತಗೋಬೇಕು. ತಡಿ, ಕಾಲೇಜ್ ಬಿಟ್ಟು ಅಲ್ಲಿ ಇಲ್ಲಿ ತಿರ್ಗೋದು ಬಿಟ್ಟು ಬಸ್ ಹತ್ಕೊಂಡು ಸೀದಾ ಮನೆಗೆ ಬರ್ತೀರೇನು? ಮನೆಗೆ ಬರೋಕ್ಕಾಗತ್ತೆ ಎಲ್ಲ ಕೇಳ್ತಾನೆ ಆಕಿನ. ನಾನು ಯಾಕೆ ಒಳಗಿರ್ತಾನೆ ಅಂದ್ರೆ ನಿನ್ನ ಅಳು ಮುಖ ನನಗೆ ನೋಡೋಕ್ಕಾಗಲ್ಲಮ್ಮ. ನೀಲಮ್ಮ, ತಡಿಯವ ತಡಿ. ವಯಸ್ಸಿಗೆ ಬಂದ್ರೆ ಹುಡುಗಿನ ಯಾಕೆ ಹಂಗೆ ಹೊಡಿತಿ? ಏ ಶಿಶಿರ, ನೀನು ಯಾವಾಗ ಬುದ್ಧಿ ಕಲಿಯೋದು? ಕಾಲೇಜ್ ಬಿಡೋತ್ತಿಗೆ ಸೀದಾ ಮನೆಗೆ ಬರಬೇಕು ಅಂತ ಗೊತ್ತಿಲ್ಲ. ಈಗ ನೋಡಿದ್ರೆ ಕೆಟ್ಟ ಕಾಲ ಕೆಟ್ಟ ದಿವಸ. ಎಲ್ಲೋಗಿದ್ದು ಇಷ್ಟ ಮಟ್ಟ? ಲೇಟ್ ಆಕತಿ ಅಂದ್ರೆ ಒಂದು ಫೋನಾರ ಹಚ್ಬೇಕಾ ಬೇಡ? ನಿನ್ನ ಹತ್ರ ಫೋನ್ ಅಲ್ಲದ? ಆ ಸುಮಿ ಫೋನ್ ಎಲ್ಲಾರ ಹಚ್ಬೇಕಾ ಬೇಡ? ನಮ್ಮ ಅಮರ್ತ್ಯ ಒಂದು ಹಳೆ ಫೋನ್ ಐತೆ, ತಡಿ ಅದಕ್ಕೊಂದು ಸಿಮ್ ಹಾಕಿ ಕೊಡಕ್ಕೆ ಹೇಳ್ತಾನೆ ನಿಮ್ಮ ಅಪ್ಪಗೆ. ಹ್ಞೂನವ್ವ ಲಲಿತಕ್ಕ, ನೀನೊಬ್ಬೇಕು ಬಾಕಿ ಇದ್ದು ನೋಡು. ನಾನು ತುಟಿ ಆಡ್ ಮಾಡಂಗಿಲ್ಲ, ಬಂದುಬಿಡ್ತಿದ್ದಿ. ಫೋನ್ ಒಂದು ಕೊಡಿಸು, ಹೋದಾಕೆ ಅತ್ತಾಗ ಹೋಗ್ಬಿಡ್ಲತ್ತಾಗ. ಇಲ್ಲತಿ ಸುಮ್ಮ ಡ್ರೆಸ್ ತಗೋಬೇಕು ಅಂದ್ಲು, ಅದಕ್ಕೆ ಹೊತ್ತಾತು. ನಾನು ಸುಮ್ಮನ ಫೋನಿಂದ ಅಪ್ಪಗೆ ಹಚ್ಚಿದ್ದೆ. ನೀನು ಪುರಾಣ ಮಾಡ್ಕೊಂತ ನಿಲ್ತೀಯ? ಹೋಗಿ ಕೆಲಸ ಬಗ್ಸಿ ನೋಡ್ತೀಯ ನೋಡು. ಓಕನ್ ಚಿಕ್ಕಮ್ಮ, ಮಾಡ್ತಾನೆ. ಆದರೂ ನೀಲಮ್ಮ, ಏನಾರ ಆಗ್ಲೇವ, ಬಾಯಿ ಮಾತಲ್ಲೇ ಹೇಳು. ಪಾಪ ವಯಸ್ಸಿನ ಹುಡುಗಿ ಹೊಡಿಬೇಡ, ಎದುರು ಸಾಯ್ತದ ನೀನು ನೋಡಿದ್ರೆ. ಹೋಗವ, ಅನ್ನ ಏನಾತ ನೋಡೋಗು. ಏನತ್ತೆ, ಭಾಳ ಹೊಡೆದ್ಲ ಹುಡುಗಿಗೆ? ಹ್ಞೂ ರೀ, ಈ ಸಲ ಆಕಿ ಪರೀಕ್ಷೆ ಮುಗಿಯತ್ಗೆ ಅವ್ರ ಅಪ್ಪನ ಹತ್ರ ಹೇಳಿ ಮದುವೆ ವಿಷಯ ಮಾತಾಡ್ಬೇಕು ಅಂತ ಮಾಡೇನಿ. ಅಮರ್ತ್ಯನೂ ಮಾರ್ಚ್ ತಿಂಗಳಾಗ ಡ್ಯೂಟಿ ಜಾಯ್ನ್ ಆಕನ. ಅಷ್ಟೊತ್ತಿಗೆ ಮದುವೆ ಮಾಡಿ ಇಬ್ಬರನ್ನೂ ಜೊತೆಗೆ ಕಳಿಸಿದ್ರಾತು. ನಿಮ್ಮ ಅಣ್ಣನ ಕೂಟ ಮಾತಾಡಿದ್ರಾತ್ ಬಿಡು. ಆದ್ರೆ ಈ ಹಿಡಿಂದ ಏನಂತಾಳ ಏನವ, ನನಗೆ ಅದ ಒಂದಿದು ನೋಡು. ಆಕಿಗೆ ನಮ್ಮ ಅಮರ್ತ್ಯ ಕೊಡೋದು ಮನಸ್ಸ ಇಲ್ಲ ಬಿಡ್ರಿ. ಯಾವನಿಗಾರ ತಲೆ ಮಾಸ್ತನಿಗೆ ಗಂಟು ಹಾಕಿ ಕಳಿಸ್ಬೇಕು ಅಂತ ಅದಾಳ. ಉಟ್ಟು ಬಟ್ಟೆಗೆ ಅರ್ಶಿನ ಹಚ್ಚಿ ಕಳಿಸ್ರಿ ಅಂದ್ರೆ ಒಪ್ಕೊಂತಾಳ, ಹೆಂಗ ನೋಡ್ಬೇಕು. ಅಪ್ಪಗ ಮಾತಾಡಿದ್ರಾತ್ ಮತ್ತೆ.